ನಾವು ಪ್ರವಾಸಕ್ಕೆಂದು ಇಲ್ಲ ಎಲ್ಲಿಯಾದರೂ ಹೋಗುವಾಗಲೂ ನಮ್ಮ ಸುತ್ತಮುತ್ತ ಹಲವಾರು ಟಿಬೇಟಿಯನ್ ಮಾಂಕ್ಸ್ಗಳನ್ನು ನೋಡಿರ್ತೇವೆ, ಇಲ್ಲವೇ ಅವರ ಕ್ಯಾಂಪ್ಗಳಿಗಾದರೂ ಹೋಗಿ ಬಂದಿರ್ತೇವೆ. ಇವರನ್ನು ನೋಡಿದ ಮೇಲೆ ಟಿಬೇಟಿನ ಇವರು ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಪ್ರಶ್ನೆ ಕೂಡ ಹುಟ್ಟಿರ್ಬೋದು. ಹೌದು ಸ್ನೇಹಿತರೆ, ಭಾರತದಲ್ಲಿ ಸುಮಾರು 1,50,000 ಜನಸಂಖ್ಯೆಯನ್ನು ಹೊಂದಿರುವಂಥ ಟಿಬೇಟಿಯನ್ನರು ಭಾರತದವರಲ್ಲ. ಇವರೆಲ್ಲ ಹಿಮಾಲಯದ ಹಿಮದ ಹಿಂದಿರುವಂಥ ಬೌದ್ಧ ಧಾರ್ಮಿಕ ಸೌಂದರ್ಯದ ಗಂಧರ್ವ ಭೂಮಿ ಟಿಬೇಟ್ ದೇಶದವರೇ. ಚೈನಾದ ಮೋಸದ ಅತಿಕ್ರಮಣಕ್ಕೆ ಬಲಿಯಾಗಿ ಹೇಗೋ ಓಡಿಬಂದು ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರಷ್ಟೆ. ಹಾಗಾದರೆ ಟಿಬೇಟಿಯನ್ನರ ಇತಿಹಾಸ ಏನು? ಇವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು ಹೇಗೆ? ಕಮ್ಯುನಿಸ್ಟ್ ಚೀನಿಯರ ವಿಸ್ತಾರವಾದದ ದಾಹ ಹೇಗೆ ಒಂದು ಸಂತೋಷವಾಗಿದ್ದಂಥ ಸ್ವತಂತ್ರ ದೇಶವನ್ನು ನುಂಗಿತ್ತು ಅನ್ನೋದರ ಜೊತೆಗೆ ಟಿಬೇಟಿಯನ್ನರು ಭಾರತಕ್ಕೆ ಬಂದಿದ್ದು ಹೇಗೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಕೇವಲ ಜ್ಞಾನ. ಜಗತ್ತಿನ ಮೇಲ್ಚಾವಣಿಯಂತಲೇ ಪ್ರಸಿದ್ಧವಾಗಿರುವಂಥ ಟಿಬೇಟ್ನ ಇತಿಹಾಸ ಆರ್ಕೊಲಾಜಿಕಲ್ ಎವಿಡೆನ್ಸ್ಗಳ ಪ್ರಕಾರ 4,000ದಿಂದ 5,000 ವರ್ಷಗಳಷ್ಟು ಹಳೆಯದಾಗಿದೆ. ಆ ಸಮಯದಿಂದಲೇ ಅಲ್ಲಿ ಜನರ ವಾಸವಿತ್ತು ಅಂತ ಕೂಡ ಹೇಳಲಾಗುತ್ತೆ. ಆದರೆ ಟಿಬೇಟ್ ಅನ್ನುವ ಒಂದು ದೇಶ ಕೂಡ ಇದೆ ಅಂತ ಜಗತ್ತಿಗೆ ಪರಿಚಯವಾಗಿದ್ದೇ ಬೌದ್ಧ ಧರ್ಮದ ಮೂಲಕ. ಈ ಟಿಬೇಟ್ ದೇಶ ಯುತ್ಸಾಂಗ್, ಆಮ್ಡೋ, ಕಾಮ್ ಎಂಬ 3 ಪ್ರಾಂತ್ಯಗಳಲ್ಲಿ ಡಿವೈಡ್ ಆಗಿದ್ದು 7ನೇ ಶತಮಾನದಲ್ಲಿ ಈ 3 ಪ್ರಾಂತ್ಯಗಳನ್ನು ಒಂದು ಮಾಡಿ ಅಖಂಡವಾದ ಬಲಿಷ್ಠ ಟಿಬೇಟಿಯನ್ ಎಂಪೈರ್ ಅನ್ನು ಸ್ಥಾಪನೆ ಮಾಡಿದವರೇ ಯಾರ್ಲಿಂಗ್ ಡೈನೆಸ್ಟಿಯ ನಾಮ್ರಿ ಸಾಂಗ್ಸೆನ್ ಹಾಗೂ ಈತನ ಮಗ ಸಾಂಗ್ಸೆನ್ ಗ್ಯಾಂಪೋ. ಈ ಸಮಯದಲ್ಲಿ ಟಿಬೇಟ್ಗೆ ಬೌದ್ಧ ಧರ್ಮದ ಆಗಮನ ಕೂಡ ಆಗತ್ತೆ. ರಾಜ ಸಾಂಗ್ಸೆನ್ ಗ್ಯಾಂಪೋಗೆ 2 ಹೆಂಡತಿಯರು, ಒಬ್ಬಳು ಚೈನಾದವಳಾದರೆ ಇನ್ನೊಬ್ಬಳು ನೇಪಾಳದವಳು. ಇವರಿಬ್ಬರು ಬೌದ್ಧ ಧರ್ಮದ ಅನುಯಾಯಿಗಳೇ. ಇವರ ಪ್ರಭಾವದಿಂದಲೇ ಬೌದ್ಧ ಧರ್ಮ ಟಿಬೇಟ್ನಲ್ಲಿ ಪ್ರಾರಂಭವಾಯಿತು ಅಂತ ಹೇಳಲಾಗುತ್ತೆ. ಆದರೆ ಟಿಬೇಟ್ ತುಂಬ ಬೌದ್ಧ ಧರ್ಮ ಪ್ರಸಾರವಾಗಿ ಟಿಬೇಟ್ ಬೌದ್ಧ ಧರ್ಮೀಯರ ರಾಷ್ಟ್ರವಾಗಿದ್ದೇ ಕ್ರಿಸ್ತಶಕ 755ರಿಂದ 797 ತನ ಆಳಿದ ಇವರ ರಾಜ ಟ್ರೈಸಾನ್ ಡೆಟ್ಸಾನ್ನ ಮೂಲಕ. ಈತ ಭಾರತ ಹಾಗೂ ನೇಪಾಳದಿಂದ ಅನೇಕ ಬೌದ್ಧ ಗುರುಗಳನ್ನು ಕರೆಸಿ ಧರ್ಮ ಪ್ರಚಾರ ಮಾಡಿಸ್ತಾನೆ. ಇವರು ಬೌದ್ಧ ಗ್ರಂಥಗಳನ್ನು ಟಿಬೇಟಿಯನ್ ಭಾಷೆಗೆ ಅನುವಾದಿಸ್ತಾರೆ. ಟಿಬೇಟ್ನಲ್ಲಿ ಬೌದ್ಧ ಧರ್ಮವು ರಾಜರಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜನರ ಜೊತೆಗೆ ಟಿಬೇಟಿಯನ್ ಸಂಸ್ಕೃತಿಯಲ್ಲಿ ತನ್ನ ಬೇರುಗಳನ್ನು ಸ್ಥಾಪಿಸುತ್ತೆ. ಒಂದು ಕಡೆ ಬೌದ್ಧ ಧರ್ಮ ಟಿಬೇಟ್ನ ಗುರುತಾದರೆ ರಾಜಕೀಯವಾಗಿ ಟಿಬೇಟಿಯನ್ ಸಾಮ್ರಾಜ್ಯ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತೆ. ಟಿಬೆಟ್ ಎಂಪೈರ್ ಸ್ಥಾಪನೆ ಜೊತೆಗೆ ಆ ಸಮಯದಲ್ಲಿ ಇದ್ದಂಥ ಚೈನಾದೊಂದಿಗೆ ಬಾರ್ಡರ್ ಡಿಸ್ಪ್ಯೂಟ್ ಕೂಡ ಪ್ರಾರಂಭವಾಗುತ್ತೆ. ಆದರೆ ಕ್ರಿಸ್ತಶಕ 821ರಲ್ಲಿ ಚೈನಾ ಹಾಗೂ ಟಿಬೆಟ್ ಸಾಮ್ರಾಜ್ಯಗಳು ತಮ್ಮಲ್ಲೇ ಮಾತಾಡಿಕೊಂಡು ಬಾರ್ಡರ್ಗಳನ್ನು ಕ್ಲಿಯರ್ ಆಗಿ ಗುರ್ತು ಮಾಡಿಕೊಂಡು ತಾವು ತಮ್ಮ ಏರಿಯಾಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಇದೀವಿ ಅಂತ ಸೈನೋ ಟಿಬೇಟಿಯನ್ ಅಗ್ರಿಮೆಂಟ್ಗೆ ಸಹಿ ಹಾಕ್ತವೆ. ಮುಂದೆ ಯಾರ್ಲಂಗ್ ಡೈನೆಸ್ಟಿಯ ಪತನವಾಗಿ ಟಿಬೇಟ್ ಹರಿದು ಹಲವಾರು ಭಾಗವಾಗುತ್ತೆ. ಹೀಗೆ ಸುಮಾರು 400 ವರ್ಷಗಳು ಕಳೆಯುತ್ತವೆ. ಕ್ರಿಸ್ತಶಕ 1240ರಲ್ಲಿ ಟಿಬೇಟ್ ಮೇಲೆ ಮಂಗೋಲರ ಆಕ್ರಮಣವಾಗುತ್ತೆ. ಆಕ್ರಮಣದಿಂದ ಟಿಬೇಟ್ನ ಹಲವು ಭಾಗ ಮಂಗೋಲರ ವಶವಾಗುತ್ತೆ. ಚಂಗೀಸ್ ಖಾನ್ನ ಮೊಮ್ಮಗ ಗೋದಾನ್ ಖಾನ್ ಟಿಬೇಟ್ ಪ್ರಾಂತ್ಯವನ್ನು ನೋಡ್ಕೊಳ್ತಿರ್ತಾನೆ. ಬೌದ್ಧ ಧರ್ಮದ ತತ್ವಗಳಿಂದ ಪ್ರಭಾವಿತನಾಗಿ ಕ್ರಿಸ್ತಶಕ 1247ರಲ್ಲಿ ಬೌದ್ಧ ಗುರು ಸಾಕ್ಯ ಪಂಡಿತ ಎಂಬುವರ ಪ್ರಭಾವದಿಂದ ಗೋದಾನ್ ಖಾನ್ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಹೀಗಾಗಿ ಮಂಗೋಲರ ಅಧೀನದಲ್ಲಿದ್ದರೂ ಟಿಬೇಟ್ ತನ್ನ ಸಂಸ್ಕೃತಿಯನ್ನು ಕಳೆದುಕೊಳ್ಳೋದಿಲ್ಲ. ಮಂಗೋಲರು ಟಿಬೇಟನ್ನು ಮುಂಚೆ ಇದ್ದ ರೀತಿಯೇ ಇರೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಪ್ರಪಂಚದ ಎಲ್ಲ ಕಡೆ ಇರೋ ಬುದ್ಧಿಸಂಗೆ ಹಾಗೂ ಟಿಬೇಟ್ ಬುದ್ಧಿಸಂಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅದೇನೆಂದರೆ ಇವರ ಪ್ರಕಾರ ಬೌದ್ಧ ಗುರುಗಳು ಮತ್ತೆ ಜನ್ಮ ತಾಳ್ತಾ ಇರ್ತಾರೆ. ಹೀಗೆ ಇವರನ್ನ ಬಾಲಕರಿದ್ದಾಗಲೇ ಹಿಂದಿನ ಗುರುವಿನ ಮುನ್ಸೂಚನೆಯಂತೆ ಅವರ ಗುರುತುಗಳಿಂದ ಅವರನ್ನು ಕಂಡು ಹಿಡಿದು ಟಿಬೇಟ್ನ ರಾಜಧಾನಿ ಲಾಸಾಗೆ ತಂದು ಮತ್ತೆ ಅವರಿಗೆ ಅವರ ಸ್ಥಾನವನ್ನು ನೀಡಬೇಕು ಅನ್ನೋದು ಇವರ ಪದ್ಧತಿಯಾಗಿದೆ. ಹೀಗೆ ಕರೆತರುವಂಥ ಇವರ ಗುರುಗಳಿಗೆ ಲಾಮಾ ಅಂತ ಕರೀತಾರೆ. ಲಾಮಾಗಳಲ್ಲೂ ಶ್ರೇಣಿ ವ್ಯವಸ್ಥೆ ಇದೆ. ಇವರ ಮುಖ್ಯ ಗುರುಗಳಿಗೆ ದಲೈ ಲಾಮಾ ಅಂತ ಕರೀತಾರೆ. ಇವರನ್ನ ಬುದ್ಧನ ಅವತಾರ ಅಂತ ಕೂಡ ಹೇಳಲಾಗುತ್ತೆ. ದಲೈ ಲಾಮಾನೇ ಟಿಬೇಟ್ನ ಹೆಡ್ ಆಫ್ ಸ್ಟೇಟ್ ಕೂಡ ಆಗಿರ್ತಾರೆ. ಎಲ್ಲ ಇವರ ನಿರ್ಧಾರದ ಪ್ರಕಾರನೇ ನಡೆಯುತ್ತೆ. 1645ರಲ್ಲಿ ಆಗಿನ 5ನೇ ದಲೈ ಲಾಮಾ ಟಿಬೇಟ್ನಲ್ಲಿದ್ದ ಮಂಗೋಲರನ್ನು ಹೊರಹಾಕಿ ಟಿಬೇಟನ್ನು ಸ್ವತಂತ್ರ ಮಾಡ್ತಾರೆ. ಆದರೆ ಮತ್ತೆ 1717ರಲ್ಲಿ ಮಂಗೋಲರು ಟಿಬೇಟ್ ಆಕ್ರಮಿಸ್ತಾರೆ. 1720ರಲ್ಲಿದ್ದಂಥ ಚೈನಾದ ಚಿಂಗ್ ಡೈನೆಸ್ಟಿ ಟಿಬೇಟ್ನ ಸೇವಿಯರ್ ಆಗಿ ಹೆಲ್ಪ್ ಮಾಡೋಕೆ ಬಂದು ಮಂಗೋಲರನ್ನು ಟಿಬೇಟಿಂದ ಹೊರಹಾಕಿ ತಾನೇ ಆಮ್ಡೋ ಹಾಗೂ ಕಾಮ್ ಪ್ರಾಂತ್ಯಗಳನ್ನು ಮತ್ತೆ ಆಕ್ರಮಿಸಿ ಉಳಿದ ಟಿಬೇಟನ್ನು ಇಂಡಿಪೆಂಡೆಂಟ್ ಅಂತ ಹೇಳಿ ಇಂಡೈರೆಕ್ಟ್ ಆಗಿ 1912ರ ತನಕ ಚೈನಾದ ಕಂಟ್ರೋಲ್ ಒಳಗೆ ಇಟ್ಕೊಳ್ತಾರೆ. ಇದರ ನಡುವೆ ನೇಪಾಳಿಗರು, ಬ್ರಿಟಿಷರು ಈ ಟಿಬೇಟನ್ನು ಪಡೆಯೋಕೆ ತುಂಬ ಪ್ರಯತ್ನ ಪಟ್ಟಿರ್ತಾರೆ. ಆದರೆ ಈ ಚಿಂಗ್ ಡೈನೆಸ್ಟಿ ಇವರ ಕನಸುಗಳನ್ನು ಸಾಕಾರ ಮಾಡೋಕೆ ಬಿಟ್ಟಿರೋದಿಲ್ಲ. 1911ರಲ್ಲಿ ಚೈನಾದಲ್ಲಿ ಜಿನ್ಹಾಯ್ ರೆವಲ್ಯೂಷನ್ ನಡೆದು ಚಿಂಗ್ ಡೈನೆಸ್ಟಿ ಅಂತ್ಯವಾಗಿ ರಿಪಬ್ಲಿಕ್ ಆಫ್ ಚೈನಾದ ಉಗಮವಾಗುತ್ತೆ. ಇದೇ ಸಮಯ ನೋಡಿಕೊಂಡು 1912ರಲ್ಲಿ ಟಿಬೇಟ್ನ ರಾಜಧಾನಿ ಲಾಸಾದಿಂದ ಚೈನಾದ ಸೈನ್ಯವನ್ನು ಆಗಿನ 13ನೇ ದಲೈ ಲಾಮಾ ಹೊರಹಾಕಿ ಟಿಬೇಟನ್ನು ಒಂದು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡ್ತಾರೆ. ಆದರೆ ಹೊಸದಾಗಿ ಬಂದ ರಿಪಬ್ಲಿಕ್ ಆಫ್ ಚೈನಾ ಇದನ್ನು ಒಪ್ಪೋದಿಲ್ಲ.
ಟಿಬೆಟ್ ಚೈನಾದ ಒಂದು ಭಾಗ ಅಂತಾನೆ ಹೇಳ್ತಿರ್ತಾರೆ. ಇವೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡೋಣ ಅಂತ ಆಗ ಇಂಡಿಯಾದಲ್ಲಿದ್ದಂಥ ಬ್ರಿಟಿಷ್ ಸರ್ಕಾರ 1914ರಲ್ಲಿ ಟಿಬೆಟ್ ಚೈನಾ ಜೊತೆ ಶಿಮ್ಲಾದಲ್ಲಿ ಸಭೆ ಸೇರ್ತಾರೆ. ಇದೇ ಸಂದರ್ಭದಲ್ಲಿ ಈಗ ಇರುವ ಚೈನಾ ಹಾಗೂ ಭಾರತದ ನಡುವೆ ಇರುವಂಥ ಬಾರ್ಡರ್ ಮ್ಯಾಕ್ಮೋಹನ್ ಲೈನ್ ಗಡಿ ರೇಖೆಯಾಗಿ ಗುರುತಿಸಲಾಗುತ್ತೆ. ಮತ್ತೆ ಟಿಬೆಟ್ ಒಂದು ಆಟೋನಮಸ್ ಸ್ಟೇಟ್ ಅಂಡರ್ ಚೈನಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಬ್ರಿಟನ್ ಹೇಳುತ್ತೆ. ಆದರೆ ಟಿಬೆಟ್ ಮೊದಲಿಂದಾನು ಚೈನಾದ ಸಂಪೂರ್ಣ ಭಾಗ, ಅದಕ್ಕೆ ಆಟೋನಮಸ್ ಸ್ಟೇಟಸ್ ಕೊಡೋಕ್ಕಾಗಲ್ಲ ಎಂದ ಚೈನಾ ಶಿಮ್ಲಾ ಕಾನ್ಫರೆನ್ಸ್ಗೆ ಸಹಿ ಹಾಕೋದಿಲ್ಲ. ಇತ್ತ ಬ್ರಿಟನ್ ಮತ್ತು ಟಿಬೆಟ್ ಸಹಿ ಹಾಕಿ ಒಪ್ಪಂದವನ್ನು ಮಾಡ್ಕೋತಾರೆ. ಇದರ ನಂತರ ಟಿಬೆಟ್ ಸುಮಾರು 40 ವರ್ಷಗಳ ಕಾಲ ಸ್ವತಂತ್ರವಾಗಿ ಉಳಿಯುತ್ತೆ. ಇತ್ತ ಚೈನಾದಲ್ಲೂ 1921ರಲ್ಲಿ ಉಗಮಿಸಿದ ಕಮ್ಯುನಿಸ್ಟ್ ಪಾರ್ಟಿ ಆಗಿರುವಂಥ ರಿಪಬ್ಲಿಕ್ ಆಫ್ ಚೈನಾ ಸರ್ಕಾರವನ್ನು ಕಿತ್ತೊಗೆದು ತಾವೇ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಹೀಗಾಗಿ ಚೈನಾ ಟಿಬೆಟ್ ಸುದ್ದಿಗೆ ಬರೋದಿಲ್ಲ, ಅವರಲ್ಲೇ ಹೊಡೆದಾಟ ನಡೀತಾ ಇರುತ್ತೆ. ಈ ಕಡೆ ಆರಾಮಾಗಿದ್ದ ಟಿಬೆಟ್ಗೆ ಸಮಸ್ಯೆಗಳು ಪ್ರಾರಂಭವಾಗುವ ಸಮಯ ಬಂದೇ ಬಿಡುತ್ತೆ. 1949ರಲ್ಲಿ ಚೈನಾದಲ್ಲಿ ಆಗಿದ್ದಂಥ ರಿಪಬ್ಲಿಕ್ ಆಫ್ ಚೈನಾ ಪಾರ್ಟಿಯ ಸರ್ಕಾರವನ್ನು ಕಮ್ಯುನಿಸ್ಟ್ ಮಾವೋನ ಪೀಪಲ್ ರಿಪಬ್ಲಿಕ್ ಆಫ್ ಚೈನಾ ಪಾರ್ಟಿ ಚೈನಾದಿಂದನೇ ಓಡಿಸಿಬಿಡುತ್ತೆ. ಅಲ್ಲಿಂದ ಓಡಿ ಬಂದ ROC ತೈವಾನಲ್ಲೇ ಉಳಿಯುತ್ತೆ. ಹೀಗಾಗಿ ಚೈನಾಗೂ ತೈವಾನ್ಗೂ ಮೊದಲಿಂದಾನೂ ಜಗಳ ಇದೆ. ಇತ್ತ ಚೈನಾದಲ್ಲಿ ಮಾವೋ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮಾವೋ ಅಧಿಕಾರಕ್ಕೆ ಬಂದ ನಂತರ ತಮ್ಮ ಹಳೆಯ ಒಂದು ಚಿಂಗ್ ಡೈನಸ್ಟಿಯ ಮ್ಯಾಪನ್ನು ತೆಗೆದು ಟಿಬೆಟ್ ಚೈನಾದ ಒಂದು ಭಾಗ ಅಂತ ಹೇಳ್ತಾ ಟಿಬೆಟನ್ನು ಲಿಬ್ರೇಟ್ ಮಾಡಿ ಚೈನಾದ ಇಂಟಿಗ್ರಲ್ ಪಾರ್ಟ್ ಆಗಿ ಮಾಡೋದೇ ನಮ್ಮ ಮೊದಲ ಗುರಿ ಅಂತ ಹೇಳಿಕೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಇದೇ ಇವನ ಫಸ್ಟ್ ಪ್ರಿಫರೆನ್ಸ್ ಕೂಡ ಆಗಿರುತ್ತೆ. 1950ರಲ್ಲಿ ರೇಡಿಯೋ ಮೂಲಕ ಮಾವೋ ಚೈನಾದ ಆರ್ಮಿಗೆ ಟಿಬೆಟ್ ಲಿಬರೇಟ್ ಮಾಡೋಕೆ ರೆಡಿಯಾಗಿರಿ ಅಂತ ಕೂಡ ಹೇಳ್ತಾನೆ. ಅಂದರೆ ಸೈನ್ಯದ ಮೂಲಕ ಟಿಬೆಟನ್ನು ವಶಪಡಿಸಿಕೊಳ್ಳೋಕೆ ಮಾವೋ ರೆಡಿಯಾಗಿದ್ದ. 16 ಸೆಪ್ಟೆಂಬರ್ 1950ಕ್ಕೆ ಟಿಬೆಟ್ಗೆ ಬೀಜಿಂಗ್ನಲ್ಲಿ ನಡೆಯುವಂಥ ಕಾನ್ಫರೆನ್ಸ್ಗೆ ಬರೋಕೆ ಆಹ್ವಾನವನ್ನು ನೀಡ್ತಾನೆ. ಆದರೆ ಟಿಬೆಟ್ನಲ್ಲಿದ್ದ ಸರ್ಕಾರ ನಾವ್ಯಾಕೆ ಬರಬೇಕು, ನಾವು ಸ್ವತಂತ್ರ ರಾಷ್ಟ್ರ, ಚೈನಾ ತನ್ನಿಂದ ತಾನಾಗೆ ಟಿಬೆಟ್ ನಮ್ಮ ಭಾಗ ಅಂತ ಹೇಳಿ ನಮ್ಮನ್ನು ಕಾನ್ಫರೆನ್ಸ್ಗಳಿಗೆ ಕರೆದ್ರೆ ನಾವ್ಯಾಕೆ ಬರಬೇಕು ಅಂತ ಚೈನಾದ ಆಜ್ಞೆಯನ್ನು ಧಿಕ್ಕರಿಸುತ್ತೆ. ಇದರಿಂದ ಕೋಪಗೊಂಡ ಮಾವು ಕೇವಲ 1 ತಿಂಗಳ ಒಳಗಾಗಿಯೇ ಅಕ್ಟೋಬರ್ 7, 1950ರಂದು ಟಿಬೆಟ್ ಮೇಲೆ ದಾಳಿ ಮಾಡೋಕೆ ಆರ್ಡರ್ಗಳನ್ನು ಕೊಟ್ಟಿರ್ತಾನೆ. ಚೈನಾದ 40,000ದಿಂದ 80,000 ಸೈನಿಕರು ಎಂಗ್ಚೈ ನದಿ ದಾಟಿ ನಾರ್ತ್ ಈಸ್ಟ್ ಟಿಬೆಟಿಯನ್ನ ಕಾಮ್ಡೋ ಎಂಬ ಟೌನನ್ನು ಅತಿಕ್ರಮಿಸಿರ್ತಾರೆ. ಶಾಂತಿಯ ರಾಷ್ಟ್ರವಾಗಿ ಸೈನ್ಯದ ಕಡೆ ಜಾಸ್ತಿ ಗಮನ ಹರಿಸಿದ ಟಿಬೆಟ್ ತನ್ನ ಭೂಭಾಗಗಳನ್ನು ಚೈನಾ ಕಬಳಿಸ್ತಾ ಇದ್ರೂ ಏನೂ ಮಾಡದ ಪರಿಸ್ಥಿತಿಗೆ ಬಂದು ನಿಂತಿರುತ್ತೆ. 100 ಸೈನಿಕರನ್ನ ಕೊಂದು ಟಿಬೆಟ್ ಚೈನಾದ ಭಾಗ ಅಂತ ಈ ಭಾಗಗಳನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ಆಗ ಟಿಬೆಟ್ನಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕೆ ದಲೈ ಲಾಮಾ ಇನ್ನೂ ಕೇವಲ 15 ವರ್ಷದ ಯುವಕ ಆಗಿರ್ತಾರೆ. ಚೈನಾ ಅತಿಕ್ರಮಣ ಮಾಡಿದ್ದರಿಂದ ಆ 15 ವರ್ಷದ ದಲೈ ಲಾಮಾರನ್ನೇ ಹೆಡ್ ಆಫ್ ಸ್ಟೇಟ್ ಆಗಿ ಕೂರಿಸಲಾಗುತ್ತೆ. ಈ ಅತಿಕ್ರಮಣದ ವಿರುದ್ಧ ದಲೈ ಲಾಮಾ ಯುನೈಟೆಡ್ ನೇಷನ್ ಮೆಟಲ್ ಕೂಡ ಹತ್ತಾರೆ. ಅಲ್ಲಿ ಚೈನಾದ ಕ್ರಮಕ್ಕೆ ಚೀಮಾರಿ ಹಾಕ್ತಾರೆ ಹೊರತು ಮತ್ತೇನೂ ಮಾಡೋಕ್ಕಾಗಲ್ಲ. 1951ರಲ್ಲಿ ಚೈನಾ ಟಿಬೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಮಾತಾಡೋಕೆ ಕಾನ್ಫರೆನ್ಸ್ ಅನ್ನು ಅರೇಂಜ್ ಮಾಡಿ ಟಿಬೆಟ್ಗೆ ಆಹ್ವಾನವನ್ನು ನೀಡುತ್ತೆ. ಟಿಬೆಟ್ ತಮ್ಮ ಡೆಲಿಗೇಷನ್ ಅನ್ನು ಚೈನಾಗೆ ಕಳಿಸಿಕೊಡ್ತಾರೆ. ಆದರೆ ದಲೈ ಲಾಮಾ ಜೊತೆ ಮಾತನಾಡದೇನೆ ಈ ಡೆಲಿಗೇಷನ್ ಚೈನಾದ ಜೊತೆ 17 ಪಾಯಿಂಟ್ ಅಂದರೆ 17 ಪಾಯಿಂಟ್ ಅಗ್ರಿಮೆಂಟ್ಗೆ ಸಹಿ ಹಾಕಿತ್ತು. ಇಲ್ಲಿ ಈ ಡೆಲಿಗೇಷನ್ಗೆ ಚೈನಾ ದಲೈ ಲಾಮಾರ ಜೊತೆ ಮಾತಾಡೋಕೆ ಅವಕಾಶ ನೀಡಿರುವುದಿಲ್ಲ. ಈ ಅಗ್ರಿಮೆಂಟ್ನ ಮೊದಲ ಪಾಯಿಂಟೇ ಟಿಬೆಟ್ ಚೈನಾದ ಭಾಗ ಅಂತ ಒಪ್ಕೊಂಡು ಶಾಂತಿಯುತವಾಗಿ ಹಿಂದಿರುಗಿಸಬೇಕು ಅಂತ ಇತ್ತು. ನೆಕ್ಸ್ಟ್ ಪಾಯಿಂಟ್ಗಳಲ್ಲಿ ಈಗ ಯಾವ ರೀತಿ ಟಿಬೆಟ್ ಅಧಿಕಾರ ನಡೆಸ್ತಾ ಇದೆಯೋ ಹಾಗೆ ನಡೆಸೋಕೆ ಯಾವುದೇ ಅಭ್ಯಂತರ ಇಲ್ಲ. ಚೈನಾ ಕೇವಲ ಟಿಬೆಟ್ನ ರಕ್ಷಣೆ ಹಾಗೂ ವಿದೇಶಿ ನೀತಿ ನೋಡಿಕೊಳ್ಳುತ್ತೆ. ಬೌದ್ಧ ಸಂಸ್ಕೃತಿ ಬಿಡಬೇಕಾಗಿಲ್ಲ, ಎಲ್ಲ ರೀತಿಯ ಟಿಬೆಟಿಯನ್ನರು ಸ್ವತಂತ್ರರೆಂಬ ಭರವಸೆಯನ್ನು ನೀಡುತ್ತೆ. ಇದಕ್ಕೆ ದಲೈ ಲಾಮಾ ಅನಿವಾರ್ಯವಾಗಿ ಟಿಬೆಟ್ ಆಟೋನಮಸ್ ಭಾಗ ಆದರೂ ಆಗತ್ತಲ್ಲ ಅಂತ ಒಪ್ಕೊಳ್ತಾರೆ. ಚೈನಾ ರೀ ಎಜುಕೇಷನ್ ಹೆಸರಲ್ಲಿ ಕ್ರಮೇಣ ತನ್ನ ಕಮ್ಯುನಿಸ್ಟ್ ಬುದ್ಧಿಯನ್ನು ತೋರ್ಸೋಕ್ಕೆ ಶುರು ಮಾಡುತ್ತೆ. ಟಿಬೆಟನ್ನು ಕೂಡ ಚೈನಾ ರೀತಿ ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ 1954ರಲ್ಲಿ ದಲೈ ಲಾಮಾರಿಗೆ ಚೈನಾ ಡೆವಲಪ್ಮೆಂಟ್ ತೋರ್ಸೋಕ್ಕೆ ಕರೆದುಕೊಂಡು ಬರ್ತಾರೆ. ಚೈನಾದ ಬಿಲ್ಡಿಂಗ್ಗಳು, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗಳು, ಸ್ಕೂಲ್ಗಳು, ಇಂಡಸ್ಟ್ರಿಗಳು ಇವುಗಳನ್ನೆಲ್ಲ ನೋಡಿದ ದಲೈ ಲಾಮಾ ತುಂಬ ಖುಷಿಯಿಂದ ನಮ್ಮ ಟಿಬೆಟ್ನು ಹಿಂಗೆ ಮಾಡ್ತಾರೆ ಅಂದ್ಕೊಂಡು ವಾಪಸ್ ಆಗ್ತಾರೆ. ಆದರೆ 1956ರಲ್ಲಿ ಭಾರತಕ್ಕೆ ದಲೈ ಲಾಮಾ ಭೇಟಿ ಕೊಟ್ಟಾಗ ಇಲ್ಲಿ ಟಿಬೆಟ್ನ ಒಂದು ಸ್ವತಂತ್ರ ಹೋರಾಟಗಾರರ ಸೈನಿಕರ ಗುಂಪು ದಲೈ ಲಾಮಾ ಜೊತೆ ಮಾತನಾಡುತ್ತೆ. ಚೈನಾ ವಿಚಾರ ಏನು, ಅದು ಟಿಬೆಟ್ ಮೇಲೆ ಮುಂದೆ ಏನೇನು ಮಾಡುತ್ತೆ ಅಂತ ಎಲ್ಲವನ್ನ ತಿಳಿಸ್ತಾರೆ. ಇದನ್ನು ಕೇಳಿದ ದಲೈ ಲಾಮಾಗೆ ಚೈನಾದ ನಿಜವಾದ ಬಣ್ಣ ಬಯಲಾಗುತ್ತೆ. ಮಾವೋನ ಸಿದ್ಧಾಂತ 1 ಕಂಟ್ರಿ 1 ಕಲ್ಚರ್ 1 ನೇಷನ್ ಆಗಿರುತ್ತೆ. ಅಂದರೆ ಯಾವುದೇ ಧರ್ಮದಲ್ಲಿ ನಂಬಿಕೆ ಇಲ್ಲದ ಕಮ್ಯುನಿಸ್ಟರ ಪ್ರಕಾರ ಧರ್ಮ ದೇಶವನ್ನು ಹಾಳು ಮಾಡುತ್ತೆ ಅನ್ನೋದು ಇವರ ಅಭಿಪ್ರಾಯವಾಗಿರುತ್ತೆ. ಸ್ಟ್ರಾಂಗ್ ಆಗಿರೋ ಕಂಟ್ರಿ ಆಗಬೇಕಾದ್ರೆ ಎಲ್ಲ ಕಡೆ ಒಂದೇ ಕಲ್ಚರ್ ಇರಬೇಕು, ಯಾವುದೇ ಧರ್ಮ ಇರಬಾರ್ದು. ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋರನ್ನು ಹತ್ತಿಕ್ಕಿ ಕೊಂದು ಆದರೂ ದೇಶವನ್ನು ಉಳಿಸಬೇಕು ಅನ್ನೋದೇ ಇವರ ಪದ್ಧತಿ. ಒಟ್ಟಿನಲ್ಲಿ ಇವರು ಮಾಡಿದ್ದೇ ಕಾನೂನು, ಬೇರೆಯವರ ನೀತಿ ನಿಯಮ ಇವರಿಗೆ ಬೇಕಾಗಿಲ್ಲ ಅಂದಂಗೆ. ಸಡನ್ನಾಗಿ ಧರ್ಮ ಬಿಡಿ ಅಂದರೆ ಟಿಬೆಟಿಯನ್ನರು ಹೇಗೆ ಬಿಟ್ಟಾರು ಅಂತಾನೆ ಇವರಿಗೆ ಡೆವಲಪ್ಮೆಂಟ್, ಅಡ್ವಾನ್ಸ್ ಟೆಕ್ನಾಲಜಿ ಕನಸು ತೋರಿಸಿ ಟಿಬೆಟ್ ಕಬಳಿಸೋದೇ ಇವರ ಉದ್ದೇಶ ಆಗಿರುತ್ತೆ. ಇದೆಲ್ಲ ತಿಳಿಯೋ ಹೊತ್ತಿಗೆ ಚೈನಾ ಟಿಬೆಟ್ನ ಸಂಸ್ಕೃತಿಯನ್ನು ಕ್ರಮೇಣ ನಾಶ ಮಾಡ್ತಾ ಬರ್ತಾ ಇರುತ್ತೆ. ಇದರ ವಿರುದ್ಧವಾಗಿ 1959ರಲ್ಲಿ ಟಿಬೆಟ್ನಲ್ಲಿ ಚೈನಾ ವಿರುದ್ಧ ದಂಗೆಗಳು ಪ್ರಾರಂಭವಾಗ್ತವೆ.
ಇದರ ಕಿಡಿ ರಾಜಧಾನಿ ಲಾಸಾಗೂ ಬಂದು ನಿಲ್ಲುತ್ತೆ. ಅದನ್ನು ಅರಿತಂತ ಚೈನಾ ಒಂದು ಕಲ್ಚರಲ್ ಇವೆಂಟ್ಗೆ ದಲೈ ಲಾಮರನ್ನು ಆಹ್ವಾನ ಮಾಡ್ತಾರೆ. ಆದರೆ ದಲೈ ಲಾಮಾ ಬಾಡಿಗಾರ್ಡ್ಗಳನ್ನು ಕರೆದುಕೊಂಡು ಬರಬಾರ್ದು ಅಂತ ಹೇಳ್ತಾರೆ. ಇದು ಟಿಬೆಟ್ ತುಂಬ ಸುದ್ದಿಯಾಗಿ ದಲೈ ಲಾಮಾ ಅಪಾಯದಲ್ಲಿದ್ದಾರೆ, ಚೈನಾ ಅವರನ್ನು ಅಪಹರಿಸೋಕೆ ಪ್ಲಾನ್ ಮಾಡ್ತಿದೆ ಅಂತ ತಿಳಿದ ಜನ ಲಾಸಾದಲ್ಲಿರುವಂಥ ದಲೈ ಲಾಮಾರ ಪೋಟಾಲಾ ಪ್ಯಾಲೇಸ್ಗೆ ಬಂದು ಸೇರಿ ದಲೈ ಲಾಮಾ ರಕ್ಷಣೆಗೆ ನಿಲ್ತಾರೆ. ದಲೈ ಲಾಮಾ ನನಗೆ ಬರೋಕೆ ಆಗೋದಿಲ್ಲ ಅಂತ ಉತ್ತರವನ್ನು ತಿಳಿಸ್ತಾರೆ. ಇತ್ತ ಚೈನಾ ಟಿಬೆಟ್ನಲ್ಲಿ ದಲೈ ಲಾಮಾ ಜನ ಸೇರಿಸಿಕೊಂಡು ಚೈನಾ ವಿರುದ್ಧ ಹೋರಾಟಕ್ಕೆ ನಿಲ್ತಿದ್ದಾರೆ ಅನ್ಕೊಂಡು ಟಿಬೆಟ್ ಮೇಲೆ ದಾಳಿ ಪ್ರಾರಂಭಿಸುತ್ತೆ. ಇನ್ನು ದಲೈ ಲಾಮಾ ಅಲ್ಲೇ ಇದ್ರೆ ಅವರಿಗೆ ಅಪಾಯ ಅಂದ ದಲೈ ಲಾಮಾ ಅವರ ಒರಾಕಲ್ ಅಂದರೆ ಅವರ ಆಪ್ತ ಸಲಹೆಗಾರ ಮೆಡಿಟೇಷನ್ ಮಾಡ್ತಾ ಇದ್ದರು ಸಡನ್ ಆಗಿ ಎದ್ದು ಒಂದು ಪೆನ್ ಮತ್ತು ಪೇಪರನ್ನು ತಗೊಂಡು ಮ್ಯಾಪ್ ಹಾಕಿ ಈ ಮುಖಾಂತರ ನೀನು ಇವತ್ತೇ ಹೋಗು ಅಂತ ಹೇಳ್ತಾರೆ. ಜನಗಳಿಗೆ ದಲೈ ಲಾಮಾ ಹೋಗೋದು ಗೊತ್ತಾದರೆ ಅವರು ಅವರ ಹಿಂದೆ ಬರ್ತಾರೆ. ಆಗ ಚೈನಾ ಅವರನ್ನು ಸಾಯಿಸೋಕ್ಕೂ ಕೂಡ ಹಿಂದೆ ಮುಂದೆ ಸರಿಯೋದಿಲ್ಲ ಅಂತ ತಿಳಿದಂಥ ದಲೈ ಲಾಮಾ ಅವರ ಅನುಯಾಯಿಗಳಿಗೆ ಗೊತ್ತಾಗದ ರೀತಿ ವೇಷವನ್ನು ಬದಲಿಸಿಕೊಂಡು ಆ ರಾತ್ರಿ ತಮ್ಮ ಫ್ಯಾಮಿಲಿ ಹಾಗೂ ಕೆಲವು ಲೀಡರ್ಗಳ ಜೊತೆ ಜಾಗ ಖಾಲಿ ಮಾಡಿ ಕೆಲವು ವಾರಗಳ ಕಾಲ ಪರದಾಡಿ ಹೇಗೋ ಬಂದು ಭಾರತದ ಬಾಗಿಲಿಗೆ ನೆರವು ಕೇಳೋಕೆ ಬಂದು ನಿಂತಿರ್ತಾರೆ. ಆಗ ಪ್ರಧಾನಿಯಾಗಿದ್ದ ನೆಹರು ದಲೈ ಲಾಮರಿಗೆ ಭಾರತದ ಒಳಗೆ ಬರೋಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾರೆ. Tezpur in the northeast of India has become known all over the world, for it was here that India received the Dalai Lama after his flight from Tibet. India offered the God King of Buddhism a safe refuge from the communist Chinese. No one could have told from his unruffled bearing as he was greeted by high Indian officials and presented with the white scarf, token of friendship. ಅವರ ರಕ್ಷಣೆ ಬಗ್ಗೆ ತುಂಬಾನೇ ಕೇರ್ ತಗೊಂಡು ಕೆಲವು ದಿನಗಳ ನಂತರ ಹಿಮಾಚಲದ ಧರ್ಮಶಾಲಾದಲ್ಲಿ ಅವರಿಗೆ ಉಳಿಯೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಂದ ಕೆಲವು ದಿನಗಳ ನಂತರ ನೆಹರು ದಲೈ ಲಾಮರನ್ನ ಭೇಟಿ ಆಗ್ತಾರೆ. ಆಗ ದಲೈ ಲಾಮಾ ನನ್ನ ಜೊತೆ ಇರುವಂಥ ಜನರಿಗೆ ಭಾರತದಲ್ಲಿ ಆಶ್ರಯವನ್ನು ನೀಡಿ, ಇಲ್ಲ ಚೈನಾ ನಮ್ಮನ್ನು ಕೊಂದು ಹಾಕತ್ತೆ ಅಂತ ಹೇಳಿದಾಗ ಮರುಗಿದಂಥ ನೆಹರು ಒಪ್ಪಿಗೆ ಸೂಚಿಸ್ತಾರೆ. 1961ರ ತನಕ ಸುಮಾರು 1 ಲಕ್ಷ ಟಿಬೆಟಿಗರು ಭಾರತಕ್ಕೆ ಬಂದು ಆಶ್ರಯವನ್ನು ಪಡಿತಾರೆ. ಇವರಿಗೆಲ್ಲ ಇರೋಕೆ ಸುಮಾರು 10 ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಸೆಟಲ್ ಆಗೋಕೆ ಜಾಗವನ್ನು ನೀಡ್ತಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಟಿಬೆಟಿಗರ ಇಡೀ ವರ್ಲ್ಡಲ್ಲೇ ಟಿಬೆಟ್ ಬಿಟ್ಟರೆ ಅತಿ ದೊಡ್ಡ ಟಿಬೆಟ್ ಸೆಟಲ್ಮೆಂಟ್ ಆದರೆ ನಮ್ಮ ಕರ್ನಾಟಕದ ಬೈಲುಕೊಪ್ಪೆ 2ನೇ ಅತಿ ದೊಡ್ಡ ಸೆಟಲ್ಮೆಂಟ್ ಆಗಿದೆ. ಕರ್ನಾಟಕ 1960ರಲ್ಲಿ ಸುಮಾರು 3,000 ಎಕರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ಇವರಿಗೆ ಕೊಟ್ಟು ಇವರಿಗಾಗಿ ಇವರ ಮಕ್ಕಳಿಗಾಗಿ ಸ್ಕೂಲ್ಗಳನ್ನು ಕಟ್ಟಿಸಿ ತುಂಬ ಸಹಾಯ ಮಾಡಿ ತನ್ನ ಮಡಿಲಲ್ಲಿ ಕಾಪಾಡ್ತಾ ಬಂದಿದೆ. ಇತ್ತ ಇವರು ಟಿಬೆಟಿಂದ ಭಾರತಕ್ಕೆ ಪಲಾಯನಗೈದ ಮೇಲೆ ಚೈನಾ ಲಕ್ಷಾಂತರ ಬೌದ್ಧ ಸನ್ಯಾಸಿಗಳನ್ನು ಕೊಂದು ಇವರ ಎಲ್ಲಾ ದೇವಾಲಯಗಳನ್ನು ಕೆಡವಿ ಬಾಂಬ್ ದಾಳಿ ಮೂಲಕ ನಾಶ ಮಾಡುತ್ತೆ. ಅಲ್ಲಿಯ ನೆಲದಲ್ಲಿ ನ್ಯೂಕ್ಲಿಯರ್ ವೇಸ್ಟ್ಗಳನ್ನು ತಂದಾಕಿ ಅವರ ನೆಲವನ್ನು ಬಗಿದು ಅಲ್ಲಿ ದುಡ್ಡು ಮಾಡೋಕ್ಕೆ ನಿಂತೆ ಹೊರತು ಆ ಜನಗಳ ಬಗ್ಗೆ ಸ್ವಲ್ಪ ಅನುಕರಣೆ ತೋರಿಸಲಿಲ್ಲ. ಅದೂ ಅಲ್ಲದೆ ಭಾರತ ಈ ಟಿಬೆಟಿಗರಿಗೆ ಆಶ್ರಯ ನೀಡಿ ಪಂಚಶೀಲ ತತ್ವದ ಉಲ್ಲಂಘನೆಯನ್ನ ಮಾಡಿದೆ ಅಂತ 1962ರಲ್ಲಿ ಭಾರತದ ಜೊತೆನೂ ಯುದ್ಧ ಮಾಡಿ ಎಲ್ಲರಿಗೂ ವಿಸ್ತಾರವಾದ ಶತ್ರುವಾಗಿ ಕುಂತಿದೆ. ಟಿಬೆಟ್ನ ಜನ ಈಗಲೂ ತಮ್ಮ ದೇಶದ ಕನಸು ಕಾಣ್ತಾ ಹೋರಾಟ ಮಾಡ್ತಾ ವಾಪಸ್ ಹೋಗೋಕೆ ಕಾಯ್ತಾ ಕುಳಿತಿದ್ದಾರೆ. ಇದು ಟಿಬೆಟಿಗರ ವ್ಯಥೆ ಸ್ನೇಹಿತರೆ. ಈ ಚೈನಾ ದೇಶದ ಮೋಸದ ವಿಸ್ತಾರವಾದ ಆಸೆಗೆ ಹೇಗೆ ಒಂದು ಸ್ವತಂತ್ರ ದೇಶ ಜಗತ್ತಿನಿಂದಲೇ ಮರೆಯಾಗಿ ಹೋಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.